ಇನ್ನು ಇವರಿಬ್ರಿಗೂ ಮದುವೆನೇ ಆಗಿಲ್ಲ. ಈಗಲೇ ಇವ್ರ ಮೇಲೆ ಎಷ್ಟು ಜಬರ್ದಸ್ತ್ ಮಾಡ್ತಾಳೆ. ಮುಂದೆ ಹೇಗೋ ಏನೋ. ಈಗಿತನೋ ಅಂಥದ್ದೇ ಏನೋ ಮಾಡಿ ಲಗ್ನ ದಿವಸ ಏನಾರ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಏನು ಮಾಡೋದು ಹೇಳು? ನೋಡ್ಲಾ, ಈಗ ನಾವು ಏನಾರ ಮಾಡಲೇಬೇಕು, ಇಲ್ಲಾಂದರೆ ಸ್ಯಾನ ಕಷ್ಟ ಆಗೋಯ್ತದೆ. ಏನು ಮಾಡೋದವ? ಒಂದ್ಸಲಿ ಅವಳನ್ನ ಕರೆಸಿ ಹೀಗೆಲ್ಲ ಮಾಡಲ್ಲ ಅಲ್ವಾ ಅಂತ ಕೇಳ್ಬಿಡೋಣ ಅಲ್ವಾ? ನೀನು ಕೇಳಿದ್ರೆ ಮಾಡ್ತೀನಿ ಮಾಡಲ್ಲ ಅಂತ ದಿಟ ಹೇಳ್ಬಿಡ್ತಾಳ ಅವಳು. ಒಂದ್ಸಲಿ ಕರೆಸಿ ಮಾತಾಡೋಣ. ಅರ್ಗೀಸ ನಿಮ್ಮ ಮಾತು ಕೇಳೋಕಿಲ್ಲ ಅಂದ್ರೆ ಏನು ಮಾಡಿಯಾ? ಮಾದೇಶ, ಯಾವುದಕ್ಕೂ ಹೋಗಿ ನೀನು ಲಕ್ಕುಮಿನ ಕರ್ಕೊಂಡು ಬಾ. ಅವಳು ಬರೋಷ್ಟೊತ್ತಿಗೆ ನಾವೇನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಅವಳಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಹಾಗೇನಾದರೂ ಯೋಚನೆ ಮಾಡೋಣ. ಏನಣ್ಣ, ಹೋಗಿದ್ದು ಬರಲ್ಲ? ಇನ್ನೇನು ಮಾಡೋದು? ಕೋಳಿನ ಕೇಳೆ ಕಾರ ಹರಿಬೇಕು ಅಂತ ನಮ್ಮ ಮನೆ ಮೇಲೆ ಬರ್ದಿದ್ರೆ ಅದನ್ನ ತಪ್ಸಕ್ಕೆ ಯಾರಿಂದನೂ ಆಗಕ್ಕಿಲ್ಲ. ಹೋಗಿ ಬಿರ್ರನ್ ಕರ್ಕೊಬ. ಎರಡಲ್ಲೊಂದು ಇವತ್ತೇ ಇತ್ಯಾರ್ಥ ಆಗೇ ಬಿಡ್ಲಿ. ಸರಿ ಅಣ್ಣ, ಹೋಗಿದ್ದು ಬರ್ತೀನಿ. ತಗೊಳವ. ಲಕ್ಷ್ಮವ್ವ, ಲಕ್ಷ್ಮವ್ವ, ಮಾದೇಶ್ ಅಣ್ಣ. ಏನು ಮಾದೇಶ್? ಅದು ಲಕ್ಷ್ಮವ್ವ ನೋಡ್ಬೇಕಾಗಿತ್ತು. ಯಾಕೋ? ಪದ್ಮವ್ವರು ಲಕ್ಷ್ಮವ್ವನ್ನ ಕರ್ಕೊಂಬ ಅಂತ ಹೇಳವ್ರೆ. ಹಂಗೆಲ್ಲ ಯಾರು ಹೇಳಿ ಕಳ್ಸಿದ ತಕ್ಷಣ ನಮ್ಮ ಲಕ್ಷ್ಮಿನ ಕಳ್ಸೋದಕ್ಕಾಗಲ್ಲ. ಯಾಕೆ? ಏಳು ಕಳ್ಸಿರೋದು ಪದ್ಮವ್ವರು. ಪದ್ಮವ್ವ ಆದ್ರೂ ಅಷ್ಟೇ, ಅವ್ರ ಯಜಮಾನ್ರಾದ್ರೂ ಅಷ್ಟೇ, ಅವ್ರ ಅಪ್ಪ ಆದ್ರೂ ಅಷ್ಟೇ. ಆ ಬೆಂಕಿ ಮನೆಗೆ ನಮ್ಮ ಲಕ್ಷ್ಮಿನ ಕಳ್ಸೋದಿಲ್ಲ ನಾವು. ನೋಡಿ, ನಾನು ಕರ್ಕೊಂಡು ಹೋಗಕ್ಕೆ ಬಂದಿರೋದು ಲಕ್ಷ್ಮವ್ವನ್ನ. ಬರ್ತೀನಿ ಇಲ್ಲ ಅನ್ನೋ ತೀರ್ಮಾನ ಮಾಡಬೇಕಾಗಿರೋದು ಲಕ್ಷ್ಮವ್ವ. ಇದನ್ನೆಲ್ಲ ತಡೆಯಕ್ಕೆ ನೀವ್ಯಾರು? ಏನಮ್ಮ ಯಾರು ಅಂತೀಯಾ? ನಾವು ಲಕ್ಷ್ಮಿಗೆ ಇದು ಏನಂತಮ್ಮ? ಬಾಡಿಗಾರ್ಡ್. ಅದು ಲಕ್ಷ್ಮಿ ಯಾರು ನೋಡ್ಬೇಕು, ಯಾರು ತಾವು ಮಾತಾಡ್ಬೇಕು, ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತೀರ್ಮಾನ ಮಾಡೋರು ನಾವು. ನೋಡು, ನಮ್ಮ ಹುಡುಗಿಗೆ ನಿಮ್ಮ ಮನೇಲಿ ಸೆಕ್ಯೂರಿಟಿ ಇಲ್ಲ. ಅವಳು ಒಳಗಡೆ ಹೋದ್ರೆ ಹೊರಗಡೆ ಬರ್ತಾಳೆ ಅನ್ನೋ ನಂಬಿಕೆ ಕೂಡ ಇಲ್ಲ ನಮ್ಗೆ. ಅಯ್ಯೋ, ಅಲ್ಲಿ ಯಾರು ಲಕ್ಷ್ಮಿ ತಿನ್ಬಿಟ್ಟಾರ? ನಾನು ಇವನಿ ಹಂಗೇನಾರ ಆಗಕ್ಕೆ ನಾನು ಬಿಟ್ಬಿಟ್ಟೇನಾ? ನಮ್ಗೆ ನಿನ್ನ ಮೇಲೂ ನಂಬಿಕೆ ಇಲ್ಲ. ಇದ್ಯಾಕ್ರಪ್ಪ ಒಳ್ಳೆ ಹಸ್ಗೂಸಾಡ್ದಂಗೆ ಆಡ್ತೀರಿ? ದೊಡ್ಡೋರ್ ತರ ನಡ್ಕೊಳ್ದೆ ಇದ್ದಾಗ ಚಿಕ್ಕೋರ್ ದೊಡ್ಡೋರ್ ತರಾನು ಮಾತಾಡ್ಬೇಕಾಗತ್ತೆ, ಚಿಕ್ಕೋರ್ ತರಾನು ನಡ್ಕೊಬೇಕಾಗತ್ತೆ. ಅಯ್ಯೋ, ನೀವೇನು ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಯ್ತಾ ಇಲ್ಲ. ನಾನು ಹೇಳೋದು ನಾವು ಅರ್ಥ ಮಾಡ್ಕೊಂಡು ಲಕ್ಷ್ಮಿನ ನನ್ನ ಕುಟೆ ಕಳ್ಸ್ಕೊಡ್ರಪ್ಪ. ಆಗಲ್ಲ. ಲಕ್ಷ್ಮವ್ವ, ಇದೇನ್ ಮಾದೇಶಣ್ಣ ನೀವಿಲ್ಲಿ? ಅದು ಪದ್ಮವ್ವರು ನಿಮ್ ಕುಟೆ ಮಾತಾಡ್ಬೇಕು, ಹೊಸಿ ಕರ್ಕೊಂಬ ಅಂತಂದ್ರು, ಅದಕ್ಕೆ ಬಂದೆ. ಆದ್ರೆ ಇವರು ಬಾಯ್ಲಿ ಮಾದೇಶಣ್ಣ ಅಲ್ಲಕ್ಕನು ಅಷ್ಟು ತಿಂದ ನಾವಿಬ್ರು ಬಾಯ್ ಬಿಡ್ಕೋತಾ ಇರೋದು ನಿಂಗೆ ಅರ್ಥ ಆಯ್ತಲ್ವೇ? ನೋಡು, ನಮ್ ಲಕ್ಷ್ಮಿ ಎಲ್ಲಿಗೂ ಬರೋದಿಲ್ಲ. ನೀ ಸುಮ್ಕೆ ಬಂದಾರಿ ಹಿಡ್ಕೊಂಡು ಹೋಯ್ತಾ ಇರು. ಅಲ್ಲಪ್ಪ, ನಾನು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೋಡು, ಈಗ ನೀನಾಗಿದ್ದೀನೆ ಹೋಗ್ದೆ ಹೋದ್ರೆ ನಾನೇ ಕರ್ಕೊಂಡೋಗಿ ಕಾರು ಕುಣಿಸ್ಬಿಟ್ಟು ತಳ್ಳಿ ಬಿಟ್ಬಿಡ್ತೀನಿ. ಆಮೇಲೆ ನೀವು ಹೊಸಿ ಸುಮ್ಕಿರಪ್ಪ. ನಿನ್ ಮಾತುಕತೆ ಎಲ್ಲ ನನ್ಗೆ ಇಷ್ಟ ಆಗಕ್ಕಿಲ್ಲ. ಲಕ್ಷ್ಮವ್ವ,
ಪದ್ಮವ್ವಂಗೆ ಒಂದು ಫೋನ್ ಮಾಡಿಕೊಡ್ತೀನಿ. ಅದೇನು ಹೇಳ್ಬೇಕೋ ನೀವೇ ಹೇಳ್ಬಿಡಿ. ಆಮ್ಯಾಕೆ ಅವ್ರು ನನ್ನನ್ನು ತಪ್ಪು ತಿಳ್ಕೊಂಡ್ರೆ ಕಷ್ಟ. ಹಲೋ, ಪದ್ಮವ್ವ, ನಾನು ಮಾದೇಶ ಮಾತಾಡ್ತೀವಿ. ಲಕ್ಷ್ಮವ್ವನ್ ಕರ್ಕೊಂಬರಕ್ಕೆ ಹಾಸ್ಟೆಲ್ ತಾವು ಬಂದಿವ್ನಿ. ಅವರು ಏನೋ ನಿಮ್ಮ ಪುಟೆ ಮಾತಾಡ್ಬೇಕಂತೆ. ಮಾತಾಡಿ ಹೊಸಿ ತಗೊಳ್ರವ್ವ. ಹಲೋ, ಲಕುಮಿ. ಹೇಳಿ ಪದ್ಮವ್ವ, ಏನೋ ಬರಕ್ಕೆ ಹೇಳಿದ್ರಂತಲ್ಲ. ಅದು ನಮ್ಮ ಸೂರಿ ಮದುವೆ ಬಗ್ಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಜೊತೆನಾ? ನನ್ನ ಜೊತೆ ಏನು ಮಾತು? ಲಕುಮಿ, ನೀನು ಮನೆಗೆ ಬಂದರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ಬೋದು. ನೀನು ಬರ್ತೀಯ ಅಲ್ವಾ? ಮದುವೆಗೆ ಮುಂಚೆ ನಿನ್ನ ಜೊತೆ ಮಾತಾಡೋದಕ್ಕೆ ಒಂದಷ್ಟು ವಿಷಯಗಳಿದೆ. ಆಗಲ್ಲ ಅನ್ಬೇಡ, ಒಂದು 10 ನಿಮಿಷ ಬಂದು ಹೋಗ್ತೀಯಾ? ಸರಿ, ಬರ್ತೇನೆ ಬಿಡಿ ಅವ್ವ. ಥ್ಯಾಂಕ್ಸ್ ಲಕುಮಿ, ಆದಷ್ಟು ಬೇಗ ಬಂದುಬಿಡು. ಆಯ್ತವ್ವ. ತಗೊಳ್ಳಿ ಮಧುಸಣ್ಣ. ನೋಡಿದ್ರೇನಪ್ಪ, ನಾನು ಯಾಕೆ ಬಂದಿವ್ನಿ ಅಂತ ಅರ್ಥ ಆಯ್ತು ತಾನೆ? ಅರ್ಥ ಆಯ್ತು ಕಣಪ್ಪ. ಜಾಣ ಮರಿ ನೀನು. ಗಣೇಶ, ಪದ್ಮವ್ವನೇ ಮಾದೇಶಣ್ಣನ ಕರ್ಸಿರೋದು. ನಾನು ಅವ್ರ ಜೊತೆ ಹೋಗಿದ್ದು ಬರ್ತೀನಿ. ನಡೀರಿ ಮಾದೇಶಣ್ಣ. ಒಂದು ನಿಮಿಷ ಕೈ ಬಿಡಪ್ಪ. ಎಲ್ಲಿಗೆ? ಒಬ್ಬಳೇ ಹೋಯ್ತೀಯಾ? ನಾವು ಬರ್ತೀವಿ. ಇದೇನಪ್ಪ ನಿಮ್ದು ರೋದ್ನೆ? ಫೋನಾಗ ಮಾತಾಡಿದ್ರೆ ನೀವೇ ಕೇಳಿಸ್ಕೊಂಡಿರ್ತಾನೆ. ಮಾದೇಶ್, ಲಕುಮಿಗೆ ಯಾವುದೇ ತೊಂದರೆ ಆಗ್ಬಾರ್ದು. ಅದು ಅವಳು ಬರ್ತಾ ಇರೋದ ಬೆಂಕಿ ಮನೆಗೆ. ರಾಹುಲ್, ಲಕುಮಿ, ನೀನ್ ಸುಮ್ನೇರು. ನಿನಗೆ ಅಲ್ಲಿ ಹೋಗ್ಬೇಕು ತಾನೆ, ನಾವು ಕರ್ಕೊಂಡು ಹೋಗ್ತೀವಿ. ಸುಮ್ನೇರು ನೀನು. ಏನ್ರಿ ಇನ್ನೂ ಮಕ ನೋಡ್ತಾ ನಿಂತ್ಕೊಂಡಿದ್ದೀರಿ? ನಡೀರಿ, ಹಿಂದ್ಗೂಡನೆ ಬರ್ತೀವಿ. ನಡೀರಿ ನಾವು. ಲಕ್ಷ್ಮವ್ವ, ಬೇಗ ಬಂದ್ ಬರ್ತೀವಿ, ನಡೀರಿ. ಬೇಕಾದ್ರೆ ಕಾಯ್ತಾರೆ. ಇದು ಯಾಕೋ ಸ್ಯಾನೆ ಆಯ್ತು ಅನ್ಸ್ಲಿಲ್ವಾ? ಅವ್ರದ್ದು ಸಾನೆ ಆಗಿರ್ಲಿಲ್ವಾ ಅವಾಗ? ನಡೀರಿ ನಡೀರಿ, ಇರ್ಲಿ ನಡೀರಿ, ಇವೆಲ್ಲ ಬೇಕನ? ಲಕುಮಿ, ನೀನು ಹೋಗಿ ಹೇಳ್ಬಿಡ್ಬಾ ಅವ್ರಿಗೆ. ಗಣೇಶ, ಏನೋ ಇದು? ಎಂತಮ್ಮ, ಮಹದೇಶ್ ಅವರು ಫುಲ್ಲು ಬೆಂಕಿ ಹಾಕೊಂಡ್ಬಿಟ್ರು. ಆಗ್ತಾ ಇರ್ಬೇಕಲ್ಲ ಆಗಾಗ, ಬೇಡವಾ? ಅಣ್ಣ 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 ಎಲ್ಲಿಲ್ಲ ಅವಳು? ಅಣ್ಣ, ರಾಹುಲ್ನೂ ಗಣೇಶ್ನೂ ನಾನೇ ಕರ್ಕೊಂಬತ್ತೀನಿ, ನೀನು ಹೋಗು ಅಂತಂದ್ರು. ಹಾಳಾದ್ದು ಹಾಳು ಬಿದ್ದು ಹೋಗ್ಲಿ ಅಂತ ಡೈವರ್ಸ್ ಕೊಟ್ಟು ಕೈ ತೊಳ್ಕೊಳಮ್ಮ ಅಂದ್ರೆ ಅದು ಆಗವಲ್ದು. ಯಾಕಲ ಆಗವಲ್ದು? ಕೊಡಿಸ್ಬಿಡು, ಎಲ್ಲ ಥರದಲ್ಲೂ ನೆಮ್ಮದಿ ಆಯ್ತದೆ. ಅವಳು ನಿಂದು ಎಂಟ್ರಲ್ಲ ಅಂತ ಕಾನೂನೇ ಹೇಳ್ಬಿಟ್ಟ ಮೇಲೆ ಇನ್ಯಾವ ಬಡ್ಡಿ ಬದಿ ಏನು ಮಾಡ್ಕೊಳಕ್ಕಾಯ್ತದೆ? ಒಳ್ಳೆ ದಡ್ಡಿ ಥರ ಮಾತಾಡ್ಬೇಡ ಕಣವ ನೀನು. ಕಾನೂನು ಮೂಲಕ ಡೈವರ್ಸ್ ತಗೋಬೇಕು ಅಂದ್ರೆ ನನ್ನ ಮಗ ಸೂರಿ ಅವಳನ್ನ ಮ್ಯಾರೇಜ್ ಆಗವನೆ ಅಂತ ಮೊದಲೇ ಒಪ್ಕೋಬೇಕು. ಒಪ್ಕೊಂಡ್ರೆ ಆಯ್ತು ಬಿಡು. ಏನವ ನಿನ್ನ ಮಾತನರ್ಥ? ಅಲ್ಲಕಲ್ಲ, ಈಗಾಗಲೇ ಅರ್ಧ ಜನಕ್ಕೆ ಲಕ್ಷ್ಮಿನ ನಮ್ಮ ಸೂರ್ಯನೇ ಲಗ್ನ ಆಗವನೆ ಅಂತ ಗೊತ್ತಾಗದೆ. ಇನ್ನು ಅರ್ಧ ಜನಕ್ಕೆ ಗೊತ್ತಾಗ್ಲಿ ಬಿಡು. ಏನೀಗ? ಯಾವ ಅರ್ಧ ಜನಕ್ಕೂ ವಿಷಯ ಗೊತ್ತಾಗಿಲ್ಲ. ನಮ್ಮನೆ, ಸಿಮ್ಮಪ್ಪನ ಮನೆ, ಕರ್ನಂಗನ ಮನೆ, ಇನ್ನೊಂದೆರಡು ಮನೆ ಬಿಟ್ರೆ ಇನ್ಯಾರಿಗೂ ವಿಷಯ ಗೊತ್ತಾಗಿಲ್ಲ. ನೀ ಹೇಳ್ದಂಗೆ ಮಾಡಿ ಊರಿಗೆಲ್ಲ ವಿಷಯ ಗೊತ್ತಾಗಂಗೆ ಆಗ್ಬಿಟ್ರೆ ನಾಳೆನೇ ಸೂರ್ಯನ ತಗೊಂಡು ಒಳಗಾಗ್ತಾರೆ. ನನ್ನ ತವರ ರಾಜೀನಾಮೆ ಕೇಳ್ತಾರೆ. ಇದಾಗದ ಮಾತು. ಈಗೇನೇ ಇದ್ರೂ ಉಪಾಯವಾಗಿ ಕೆಲಸ ಸಾಧಿಸ್ಕೋಬೇಕು. ಅಂದ್ರೆ ಏನು ಮಾಡಬೇಕು ಅಂತ ಇದೆಯಾ ಈಗ? ಮಾತಲ್ಲೇ ಅವಳನ್ನ ಕಟ್ಟಾಕ್ಬೇಕು. ಅದೇನು ಕಟ್ಟಾಕ್ತೀಯೋ ಬಿರ್ನೆ ಕಟ್ಟಾಕು. ಒಟ್ಟಲ್ಲಿ ನಮ್ಮ ಸೂರ್ಯ ಮದುವೆ ಗಣೇಶನ ಮದುವೆ ಥರ ಆಗದೆ ಇದ್ರೆ ಸಾಕು. ಸರಿ, ನೀವು ಹೋಗಿ, ನಾನು ಹೋಗ್ತೀನಿ. ಲಕುಮಿ, ವರ್ಲ್ಡೋ ಗಿಲ್ಡೋ ಮಾತೇ ಇಲ್ಲ. ನಾವಿಲ್ಲೇ ಇರ್ತೀವಿ, ನೀನು ಹೋಗ್ಬಾ. ನಿಮ್ಮಿಷ್ಟ. ಬಾಪ, ಇಲ್ಲಿ ವಜ್ರ ಕವಚ. ನಮ್ಮ ಲಕುಮಿಗೆ ಈಗ ನೀನೇ ಶ್ರೀರಕ್ಷೆ. ಲಕುಮಿ ಒಳಿಗೆ ಹೋಗುವಾಗ ಹೆಂಗೆ ಬೊಂಬೆ ಹೆಂಗೆ ಹೋಯ್ತಾವಳೋ, ಆಚೆಗೆ ಬರುವಾಗಲೂ ಹಂಗೆ ಬರಬೇಕು. ಇವಳಿಗೇನಾರು ಆಗೋದಕ್ಕೆ ಇವಳನ್ನೇನು ಹುಲಿ ಬನ್ಗ ಕಳಿಸ್ತಿದ್ದೀರಾ? ಇವಳಿಗೇನು ಆಗಲ್ಲ ರೀ, ಆರಾಮಾಗಿರಿ. ಏಯ್, ನಿನಗೆ ಗೊತ್ತಿಲ್ಲಪ್ಪ, ಈ ಮನೇಲಿ ಒಂದು ಬೆಂಕಿ ಇದೆ.
ಅದು ನಮ್ಮ ಲಕುಮಿನ ಯಾವಾಗ ಬೇಕಾದ್ರೂ ಸುಟ್ಟು ಭಸ್ಮ ಮಾಡ್ಬಿಡ್ಬೋದು. ಅದಕ್ಕೆ ನಾವಿಬ್ರು ಇಲ್ಲಿ ಕಾವ್ಲಕ್ಕೆ ಬಂದಿದ್ದೀವಿ. ಬೆಂಕಿನ ಹಾಂ, ಈ ಮನೇಲಿ? ಹಾಂ. ಅದೆಲ್ಲಿದೆ? ಒಳಗಡೆ ಬೆಳ್ಳಗೆ ಬಟ್ಟೆ ಹಾಕೊಂಡು ಪರಿಶುದ್ಧರು ಅಂತ ಪೋಸ್ ಕೊಡ್ತಾವ್ರಲ್ಲ, ದೇವಲಿಂಗಯ್ಯನವರು, ಅವ್ರನ್ನ ಕೇಳು ಹೇಳ್ತಾರೆ. ಹಾಂ, ಹುಷಾರು ಲಕ್ಷ್ಮಿ, ಹೋಗ್ಬಾ. ವಜ್ರ ಕವಚ ಜಾಪಾನ, ಹಾಂ, ಹೋಗ್ಬಾ. ಸರ್ ಸರ್ ಲಕ್ಕುಮಿ ಬಂದ್ಯಾ? ಬಾ. ಮಾದೇಶಣ್ಣ ಚೆನ್ನಾಗಿದ್ದೀರಾ? ಹಾಂ, ಸಂದಾಗಿವ್ನವ್ವ. ಸಪ್ರಿಯಾ ಅಜ್ಜಿ ಸರ್ ಇಲ್ಲ, ಆ ಹುಡುಗರು ಜೊತೆಲೇ ಬಂದಿದ್ದಾರೆ ಸರ್. ಗೊತ್ತು, ಅವರಲ್ಲೇ ಇರಲಿ, ನೀನು ಕ್ಯಾಮೆ ನೋಡು. ಸರ್ ತಿರ್ಗಾ ಏನಿಲ್ಲ, ಅವರು ಈ ಮನೇಲಿ ಬೆಂಕಿ ಐತೆ ಅಂತಿದ್ದಾರಲ್ಲ ಸರ್. ಏನೇ? ಈ ಮನೇಲಿ ಒಂದು ಬೆಂಕಿ ಐತೆ, ಅದು ಯಾವಾಗ ಬೇಕಾದ್ರೂ ಲಕ್ಷ್ಮಿನ ಸುಟ್ಟು ಭಸ್ಮ ಮಾಡಿರ್ಬೋದು, ಅದೊಂದು ಕಾಯಕ್ಕೆ ನಾವು ಬಂದಿದ್ದೀವಿ ಅಂದರು ಸರ್. ಅವಳಿಗೇನಾದ್ರು ಆದರೆ ನೀನೇ ಹೊಣೆ ಅಂತಾರಲ್ಲ ಸರ್. ಅವ್ರೇನಾದರೂ ಅಂದ್ಕೊಳ್ಳಿ, ನೀನು ಹೋಗಿ ಗೇಟ್ ತಾವಿರು. ಆ ಬೆಂಕಿ ಯಾವುದು ಅಂದರೆ ಅವರು ನಿಮ್ಮನ್ನೇ ಕೇಳಿ ಅಂದರು ಸರ್. ಯಾವುದು ಸರ್ ಅದು ಈ ಮನೇಲಿರೋ ಬೆಂಕಿ? ಬೆಂಕಿ ಎಲ್ಲದೋ ನಂಗೆ ಗೊತ್ತಿಲ್ಲ, ಬೂದಿ ಮುಚ್ಚಿರೋ ಕೆಂಡ ಐತೆ. ಈ ಸರಿ ಕ್ಯಾಮೆ ಮಾಡಲಿಲ್ಲ ಅಂದರೆ ಕಾಣ್ತದೆ. ಹೋಗ್ಲಾ, ಅಮ್ಮಿ ಕೊಡೋ ಕ್ಯಾಮೆ ನೋಡ್ಲಾ? ಅವರು ಕಟ್ತಾ ಇರೋದು ತಾಳಿನೇ ಅಂತ ಅವ್ರಿಗೆ ಹೇಳ್ತೀರಾ ತಾನೆ? ಅವ್ರಿಗೂ ಕಟ್ತಾ ಇರೋದು ತಾಳಿನೇ ಅಂತ ತಿಳ್ಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ಇದೆ ಅಂದ್ಕೊಂಡಿದ್ದೀನಿ.